ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತು ಕರ್ನಾಟಕ ಲರ್ನಿಂಗ್ ಪ್ಲಾಟ್ಫಾರ್ಮ್. ಎಸ್, ನೀವೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿಸಿ KCET ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಲ್ವಾ? ಯಾ, ಮೇ ಬಿ ನಿಮ್ಮದು KCET ರಿಸಲ್ಟ್ ಜೂನ್ ಫಸ್ಟ್ ವೀಕ್ ಒಳಗೆ ಬರ್ಬೋದು. KCET ರಿಸಲ್ಟ್ ಏನು ಗೊತ್ತಾ? ನಿಮ್ಮ ಜೂನ್ ಫಸ್ಟ್ ವೀಕ್ ಒಳಗೆ ಬರ್ಬೋದು. ಫಸ್ಟ್ ವೀಕ್ ಒಳಗೆ KEEದವ್ರು ಏನಾರ ನಿಮ್ಮ KCET ರಿಸಲ್ಟ್ ಅನೌನ್ಸ್ ಮಾಡಿದ್ರಪ್ಪ ಅಂದರೆ, ಕೌನ್ಸ್ಲಿಂಗಿಗೆ ಏನಿಲ್ಲ ಅಂದರೂ 1 ವೀಕ್ ಇರ್ತೈತಿ. ಹೌದಾ? ಕೌನ್ಸ್ಲಿಂಗಿಗೆ ಏನಿರ್ತೈತೆ ಅಂದ್ರೆ, ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಕ್ಕೆ 1 ವೀಕ್ ಗ್ಯಾಪ್ ಇರ್ತೈತಿ. ಎಷ್ಟು? 1 ವೀಕ್ ಗ್ಯಾಪ್ ಇರ್ತೈತೆ, ಹೌದಲ್ವಾ? ಈ 1 ವೀಕ್ ಗ್ಯಾಪ್ ಒಳಗೆ KEದವ್ರು ಏನು ಮಾಡ್ತಾರಂದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಅಂತ ನಿಮಗೊಂದು ಪೇಜ್ನ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಈ ಸೀಟ್ ಮ್ಯಾಟ್ರಿಕ್ಸ್ ಒಳಗೆ ಏನು ಇರ್ತೈತೆ ಅಂದ್ರೆ, ಕರ್ನಾಟಕದೊಳಗಿರುವ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು, ಆಮೇಲೆ ಅಗ್ರಿ ಕಾಲೇಜಸ್ನೊಳಗೆ ಯಾವ ಬ್ರ್ಯಾಂಚ್ನೊಳಗೆ ಎಷ್ಟೆಷ್ಟು ಸೀಟ್ ಅದಾವಂತ ಅಂದು ನಿಮಗೆ ಇದ್ರೊಳಗೆ ಸೀಟ್ ಮ್ಯಾಟ್ರಿಕ್ಸ್ ಒಳಗೆ ಡಿಟೇಲ್ಡ್ ಆಗಿ ಕೊಟ್ಟಿರ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವಾಟ್, ಇನ್ನೊಂದು ಏನು ಬಿಡ್ತಾರೆ ಅಂದ್ರೆ, ಫೀ ಸ್ಟ್ರಕ್ಚರ್. ಯಾವ ಕಾಲೇಜ್ನೊಳಗೆ ಏನು ಫೀ ಸ್ಟ್ರಕ್ಚರ್ ಐತಿ ಬಿಫೋರ್ ಕೌನ್ಸ್ಲಿಂಗ್, ಇವನ್ನೆಲ್ಲ ಬಿಡ್ತಾರೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಈ 1 ವೀಕ್ ಒಳಗೆ ಯು ಶುಡ್ ಹ್ಯಾವ್ ಟು ಡೂ ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ವೆರಿ ಇಂಪಾರ್ಟೆಂಟ್. ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ ಆಗಿ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗಬೇಕಪ್ಪ ಅಂದ್ರೆ, ನಿಮ್ಗೆ ಡೈರೆಕ್ಟ್ KEದವರು ನಿಮಗೆ ಕೌನ್ಸ್ಲಿಂಗ್ ಮುಖಾಂತರ ಕಾಲೇಜ್ ಒಳಗೆ ಸೀಟ್ ಕೊಡೋಕ್ಕಿಂತ ಮೊದಲ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಪ್ಪ ಅಂದ್ರೆ, ಸ್ಟೂಡೆಂಟ್ಸು ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಲ್ವ, ಏನು ಮಾರ್ಕ್ಸ್ ಕಾರ್ಡ್ ಆಯಿತು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಯಿತು, ಇನ್ಕಮ್ ಸರ್ಟಿಫಿಕೇಟ್ ಆಯಿತು, ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಇವೆಲ್ಲದು ಏನು ಮಾಡ್ತಾರಂದ್ರೆ, KEA ಕೌನ್ಸ್ಲಿಂಗ್ ಅಥಾರಿಟಿದವರು ವೆರಿಫೈ ಮಾಡ್ತಾರೆ. ಇವು ವೆರಿಫೈ ಆಯ್ತಪ್ಪ ಅಂದರೆ, ಒನ್ಸ್ ಇಟ್ ಹ್ಯಾಸ್ ವೆರಿಫೈಡ್, ನಿಮ್ಮ ಕೌನ್ಸ್ಲಿಂಗ್ ಪ್ರೊಸೆಸ್ ಒಳಗೆ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಹೌದಾ? ನೀವು ಕೌನ್ಸ್ಲಿಂಗ್ ಪ್ರೊಸೆಸ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈ ವೆರಿಫಿಕೇಷನ್ ಒಳಗೆ ನೀವು ಏನಾದ್ರೂ ಇಫ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ನಾಟ್ ವೆರಿಫೈಡ್, ಏನಾಗ್ತೈತೆ ಅಂದ್ರೆ, ನಿಮ್ದು ರಿಸರ್ವೇಷನ್ ಆಯಿತು, ಆಮೇಲೆ ನಿಮ್ಮ ಕ್ಯಾಟಗರಿ ಎಲ್ಲ ರಿಜೆಕ್ಟ್ ಆಗ್ಬೋದು. ಹಾಂ, ಯಾವಾಗ ಆಗ್ತದೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಂದ್ರೆ ಅಂತ ಗೊತ್ತಾಯಿತು. ಹೌದಾ? ಜೆನ್ಯೂನ್ ಇರಬೇಕು. ನೀವು ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಜೆನ್ಯೂನ್ ಇರಬೇಕು, ಆಮೇಲೆ ಕರೆಕ್ಟ್ ಇರಬೇಕು. ಇದನ್ನೆಲ್ಲ ವೆರಿಫೈ ಮಾಡ್ತೈತಿ ಯಾರು? KE ಅಥಾರಿಟಿದವರು. ಹೌದಾ? ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಆಗ್ತೈತಪ್ಪ ಅಂದ್ರೆ, ಒನ್ಸ್ ಈ KCET ರಿಸಲ್ಟ್ ಅನೌನ್ಸ್ ಆದಮೇಲೆ, ಇದೇನು 1 ವೀಕ್ ಗ್ಯಾಪ್ ಐತಂತ ಅಂದಲ್ಲ ನಾನು, ಈ 1 ವೀಕ್ ಗ್ಯಾಪ್ ಒಳಗನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತೈತಿ. ಹೌದಾ? ಫಾರ್ ಸಮ್ ಸ್ಟೂಡೆಂಟ್ಸ್ ಆನ್ಲೈನ್ ವೆರಿಫಿಕೇಷನ್. ಸಮ್ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸ್ ಆರ್ ಆಲ್ರೆಡಿ ಅವೈಲೇಬಲ್ ಥ್ರೂ ದ ಗೌರ್ಮೆಂಟ್ ಡಾಟಾ ಬೇಸಸ್. ಅಂಥ ಸ್ಟೂಡೆಂಟ್ಸಿಗೆ ಆಟೋಮೆಟಿಕ್ ಆಗಿ ಆನ್ಲೈನ್ ವೆರಿಫಿಕೇಷನ್ ಆಗ್ತಾವೆ ಡಾಕ್ಯುಮೆಂಟ್ಸ್. ಬಟ್ ಫಾರ್ ಸಮ್ ಸ್ಟೂಡೆಂಟ್ಸ್ ಆಫ್ಲೈನ್ ವೆರಿಫಿಕೇಷನ್ ಅಂದ್ರೇನ, ಇನ್ ಪರ್ಸನ್ ಆಗಿ ಹೋಗ್ಬೇಕು. ನೀವೇ ಹೋಗ್ಬೇಕು ಸೆಂಟರ್ಸಿಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ಬೇಕಂದ್ರೆ ನೀವೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಯಾರೆಲ್ಲ ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗ್ಬೇಕಪ್ಪ ಅಂದರೆ, ಸ್ಟೂಡೆಂಟ್ಸ್ ದೋಸ್ ಹೂ ಬಿಲಾಂಗ್ಸ್ ಟು ದ PWD ಕ್ಯಾಟಗರಿದವರು ಹೋಗಬೇಕು. ಆಲ್ಮೋಸ್ಟ್ ಆಲ್ ಆನ್ಲೈನ್ ವೆರಿಫಿಕೇಷನ್ ಕರ್ನಾಟಕ ಸ್ಟೂಡೆಂಟ್ಸಿಂದ ಏನಿರ್ತೈತಲ್ಲ, ಅವ್ರದ್ದು ಆನ್ಲೈನ್ ವೆರಿಫಿಕೇಷನ್ ಆಗಿರ್ತೈತಿ. ಬಟ್ ಯಾರ್ಯಾರು ಸ್ಟೂಡೆಂಟ್ಸ್ PWD ಕ್ಯಾಟಗರಿಗೆ ಬಿಲಾಂಗ್ ಆಗಿರಲ್ಲ, ಇವ್ರದ್ದು PWD. ನೆಕ್ಸ್ಟ್ ಏನಪ್ಪ ಅಂದರೆ, ಆಮೇಲೆ NCC ಅಥವಾ ಸ್ಪೋರ್ಟ್ಸ್ ಕೋಟಾದವರು ಅವರು ಏನು ಮಾಡ್ಬೇಕಂದ್ರೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಯಾರಪ್ಪ ಅಂದ್ರೆ, ಡಿಫೆನ್ಸ್ ಕ್ಯಾಟಗರಿದವರು ಏನು ಮಾಡ್ಬೇಕಂದ್ರೆ, ಆಫ್ಲೈನ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಲಾಸ್ಟ್ ಒನ್, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ನೀವು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಏನಾದ್ರಲ್ಲ, ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್, ನಿಮಗೂ ಏನು ಬಂದ್ರೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವೆರಿ ನೆಸೆಸರಿ. ನೀವು ಆಫ್ಲೈನ್ ಇವರೆಲ್ಲ ಏನಿದ್ರಲ್ಲ, ನೀವೆಲ್ಲ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು PWD, ವೆದರ್ ಇಟ್ ಈಸ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ನೀವು PWD ಕ್ಯಾಟಗರಿಗೆ ಏನದಿರಿ, ಆಮೇಲೆ NCC ಸ್ಪೋರ್ಟ್ಸ್ ಕ್ಯಾಟಗರಿದಾಗ ಯಾರ್ಯಾರು ಬರ್ತೀರಿ, ಡಿಫೆನ್ಸ್ ಕ್ಯಾಟಗರಿದಾಗ ಯಾರ್ಯಾರು ಬರ್ತೀರಿ, ಆಮೇಲೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಯಾರ್ಯಾರು ಅದಿರಲ್ಲ, ನೀವೆಲ್ಲರೂ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗ್ತೈತಿ. ಹೌದಾ? ದಿಸ್ ಇಸ್ ವಾಟ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕಂದ್ರೆ, ನೀವು KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಾಪಿ ಇದನ್ನ ಇಟ್ಕೋಬೇಕು, ಕಳ್ಕೊಂಡಿರ್ಬೋದು. ಇದು ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕಾದ್ರೆ. ಆಮೇಲೆ CET ಅಡ್ಮಿಟ್ ಕಾರ್ಡ್ ಅಂತೂ ಇದ್ದೇ ಇರ್ತೈತೆ ನಿಮ್ಮ ಕಡೆ. ಆ್ಯಂಡ್ ದೆನ್ SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ 1 to 10th, ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಏನು ಮಾಡ್ತಾರಂದ್ರೆ ವೆರಿಫೈ ಮಾಡ್ತಾರೆ. ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್. ಆಮೇಲೆ ನಿಮ್ಮದು ಕ್ಯಾಟಗರಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟು,
ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ರೂರಲ್, ಇಫ್ ಯು ಆರ್ ಬಿಲಾಂಗ್ ಟು ದ ರೂರಲ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಆಮೇಲೆ ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರಂದ್ರೆ ಕನ್ನಡ ಮೀಡಿಯಮಲ್ಲಿ ಈ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರಬೇಕು. ದೀಸ್ ಆರ್ ಇವೆಲ್ಲ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಒಳಗೆ. ಇವೆಲ್ಲ ಕ್ಯಾಟಗರೀಸ್ ನಿಮ್ಗೆ ಸೀಟ್ ಬೇಕಾದ ಕಾಲೇಜ್ ಒಳಗೆ ಸೀಟ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತೈತಿ, ಅಲಾಂಗ್ ವಿತ್ ಯುವರ್ ರ್ಯಾಂಕಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ನೆಕ್ಸ್ಟು ಒಂದೊಂದು ಸ್ಟೆಪ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಚೆಕ್ ದ ವೆರಿಫಿಕೇಷನ್ ಶೆಡ್ಯೂಲ್. ಅಂದರೆ ಯಾವಾಗ ನಿಮ್ಮದು ಒನ್ಸ್ ನೀವು KE ವೆಬ್ಸೈಟಿಗೆ ಹೋದ್ರಂದ್ರೆ ನಿಮ್ಮದು ಯಾವಾಗ ವೆರಿಫಿಕೇಷನ್ ಡೇಟು ಆಮೇಲೆ ಸೆಂಟರ್ ಬಿಟ್ಟಿರ್ತಾರೆ. ಯಾರ್ಯಾರೆಲ್ಲ ಆಫ್ಲೈನ್ ವೆರಿಫಿಕೇಷನ್ ಮಾಡಿಸ್ಕೊತಿರ್ತಾರಲ್ಲ, ನಿಮ್ಮದು ಏನು ಮಾಡಿರ್ತಾರೆ ಅಂದ್ರೆ ನಿಮ್ಮದು ವೆರಿಫಿಕೇಷನ್ ಡೇಟು ಆಮೇಲೆ ಸೆಂಟರ್ಸ್ ಬಿಟ್ಟಿರ್ತಾರೆ. ಡೇಟ್ ನೋಡ್ಕೊಳ್ಳಿ, ಯಾವ ಡೇಟಿಗೆ ಐತಿ ಆಮೇಲೆ ಯಾವ ಸೆಂಟ್ರ್ ಐತಿ, ಅದನ್ನು ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಎಲ್ಲಿ ನಿಮ್ಮದು KE ವೆಬ್ಸೈಟ್ ಓಪನ್ ಮಾಡಿದಂದ್ರೆ ನಿಮ್ಮದು ವೆರಿಫಿಕೇಷನ್ ಡೇಟು ಆಮೇಲೆ ಸೆಂಟರ್ಸ್ ಅಲ್ಲಿ ಅವೈಲೇಬಲ್ ಇರ್ತೈತಿ. ಅದ್ರ ಥ್ರೂ ನೀವು ಲಿಂಕ್ ಥ್ರೂ ನೀವು ನೋಡ್ಕೋಬೋದು ಇದನ್ನು, ಹೌದಾ. ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಸ್ಟೆಪ್ 1 ಏನು ಹೇಳು, ಫಸ್ಟ್ ಏನು ಮಾಡ್ತೀರಿ ನೀವು ವೆರಿಫಿಕೇಷನ್ ಡೇಟು ಆಮೇಲೆ ವೆರಿಫಿಕೇಷನ್ ಸೆಂಟ್ರ್ ನೋಡ್ಕೋಬೇಕು, ಹೌದಾ, KE ವೆಬ್ಸೈಟ್ ಥ್ರೂ. ಇದು ಆದಮೇಲೆ ಸೆಕೆಂಡ್ ಸ್ಟೆಪ್ ಏನಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ. ಯಾವುವು ಮಾರ್ಕ್ಸ್ ಕಾರ್ಡು, ನಿಮ್ಮದು ಅಡ್ಮಿಟ್ ಕಾರ್ಡು, ನಿಮ್ಮೆಲ್ಲ ಸ್ಟಡಿ ಸರ್ಟಿಫಿಕೇಟ್ಸು, ಆಮೇಲೆ ಐ ಡಿ ಪ್ರೂಫ್ಸ್ ಅಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ಅದನ್ನು ನೋಡ್ಕೊರಿ. ಇದಾದಮೇಲೆ ಥರ್ಡ್ ಸ್ಟೆಪ್ ಏನಪ್ಪ ಅಂದರೆ ನೀವು ಆಫೀಸರ್ಸ್ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ, ಹೌದಾ. ನೀವೇನೋ ಕೌನ್ಸ್ಲಿಂಗ್ ಹೋಗ್ತಿರಲ್ಲ, KE ಕೌನ್ಸ್ಲಿಂಗ್ ಅಥಾರಿಟಿದವ್ರು ಏನು ಮಾಡ್ತಂದ್ರೆ ಆಫೀಸರ್ಸ್ ಏನು ಮಾಡ್ತಾರೆ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ. ದೇ ವಿಲ್ ಚೆಕ್ ಸ್ಟೂಡೆಂಟ್ ನೇಮ್, ನೀವು ಯಾವ ಕ್ಯಾಟಗರಿಗೆ ಬಂದಿರಿ, ಆಮೇಲೆ ನಿಮ್ಮ ಮಾರ್ಕ್ಸು, ಆಮೇಲೆ ರಿಸರ್ವೇಷನ್ ಎಲಿಜಿಬಿಲಿಟಿ, ನಿಮ್ಗೆ ಏನಾರ ರಿಸರ್ವೇಷನ್ ಇತ್ತಂದ್ರೆ ಅದನ್ನು ಅವರೆಲ್ಲ ಏನು ಮಾಡ್ತಾರೆ ವೆರಿಫೈ ಮಾಡ್ತಾರೆ. ಒನ್ಸ್ ಅವರು ವೆರಿಫೈ ಆತಂದ್ರೆ ಯು ವಿಲ್ ರಿಸೀವ್ ದ ವೆರಿಫಿಕೇಷನ್ ಸ್ಲಿಪ್ ಸಿಗ್ತದೆ. ಈ ವೆರಿಫಿಕೇಷನ್ ಸ್ಲಿಪ್ ಒಳಗೆ ಯು ವಿಲ್ ಗೆಟ್ ಅ ಸೀಕ್ರೆಟ್ ಕೀ, ವೆರಿ ಇಂಪಾರ್ಟೆಂಟ್. ಇದನ್ನ ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು, ನಿಮ್ಮ ಫ್ಯಾಮಿಲಿ ಬಿಟ್ರೆ. ಈ ಸೀಕ್ರೆಟ್ ಕೀ ಈಸ್ ವೆರಿ ಇಂಪಾರ್ಟೆಂಟ್. ಇದು ಸೀಕ್ರೆಟ್ ಕೀ ಯೂಸ್ ಮಾಡ್ಕೊಂಡು ಆಮೇಲೆ ನಿಮ್ಮದು ರಿಜಿಸ್ಟರ್ ನಂಬರ್, KCET ರಿಜಿಸ್ಟರ್ ನಂಬರ್ ಯೂಸ್ ಮಾಡಿಕೊಂಡು KE ವೆಬ್ಸೈಟ್ನೊಳಗೆ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಬೇಕಾದ ಕಾಲೇಜಸ್ ಪ್ರಿಯಾರಿಟಿ ಕೊಡೋಕೆ ವೆರಿ ಇಂಪಾರ್ಟೆಂಟ್. ಸೊ ಈ ಸೀಕ್ರೆಟ್ ಕೀನ ತೆಗೆದಿಟ್ಕೊಳ್ಳಿ. ಅಲಾಂಗ್ ವಿತ್ ಅವರ್ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಥಿಂಗ್ ಇಸ್ ವಾಟ್, ನಿಮ್ಮದು ಅಪ್ಲಿಕೇಶನ್ ನಂಬರ್ ಮರಿಬೇಡ್ರಿ. ಅಪ್ಲಿಕೇಶನ್ ನಂಬರ್ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ನಂಬರು, ಆಮೇಲೆ ಏನು ಗೊತ್ತಾ, ಅಲಾಂಗ್ ವಿತ್ ದ ಒರಿಜಿನಲ್ ಸರ್ಟಿಫಿಕೇಟ್ ಫೋಟೋ ಕಾಪೀಸ್ ಆಫ್ ದ ಸರ್ಟಿಫಿಕೇಟ್ ಆಲ್ಸೋ ನೀಡೆಡ್. ಅದ್ರ ಜೊತೆ ಏನು ಮಾಡ್ಬೇಕಂದ್ರೆ ಒರಿಜಿನಲ್ ಜೊತೆ ಫೋಟೋ ಕಾಪಿನೂ ಒಯ್ಯಿರಿ, ಫೋಟೋ ಕಾಪಿ ಆಫ್ ಸರ್ಟಿಫಿಕೇಟ್ಸ್. ದಿಸ್ ಇಸ್ ಆಲ್ ಅಬೌಟ್ ಅ ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಯಾವ್ದಾರ ಸ್ಟೆಪ್ ಗೊತ್ತಾಗಲಿಲ್ಲ ಅಂದ್ರೆ ಯು ಪ್ಲೀಸ್ ರೈಟ್ ಯುವರ್ ಡೌಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಟು ಫಾಲೋ ವೇದಾಂತು ಕರ್ನಾಟಕ.